ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾವು ಮಾಡೋ ಒಳ್ಳೆಯ ಕೆಲಸಗಳೇ ಕೆಲವೊಮ್ಮೆ ನಮಗೆ ಯಾಕೆ ಪೂರ್ತಿ ಸಮಾಧಾನವನ್ನು ಕೊಡೋದಿಲ್ಲ. ಅಂತಹ ಒಂದು ಪ್ರಶ್ನೆಗೆ ಇಂದಿನ ಒಂದು ವಿಶ್ವಗುರು ಬಸವಣ್ಣನವರು ಬರೆದಿರುವಂತಹ ವಚನದಲ್ಲಿದೆ. ಅಂತಹ ವಚನವನ್ನೊಮ್ಮೆ ನೋಡೋಣ ಬನ್ನಿ. ಎಳ್ಳಿಲ್ಲದ ಗಾಣವನಾಡಿದ ಎತ್ತಿನಂತಾಯಿತೆನ್ನ ಭಕ್ತಿ, ಅಪ್ಪುವಿನಲ್ಲಿ ಅದ್ದಿ ಮೆಲಿದಂತಾಯಿತೆನ್ನ ಭಕ್ತಿ, ಕೂಡಲ ಸಂಗಮ ದೇವ ಆನು ಮಾಡಿದೆನೆಂಬ ಕಿಚ್ಚು ಸಾಲದೆ. ಎಷ್ಟು ಅರ್ಥಪೂರ್ಣವಾಗಿದೆ ನೋಡಿ. ಎಳ್ಳಿಲ್ಲದ ಗಾಣವನಾಡಿದ ಎತ್ತಿನಂತಾಯಿತೆನ್ನ ಭಕ್ತಿ, ಅಪ್ಪುವಿನಲ್ಲಿ ಅದ್ದಿ ಮೆಲಿದಂತಾಯಿತೆನ್ನ ಭಕ್ತಿ, ಕೂಡಲ ಸಂಗಮ ದೇವ ಆನು ಮಾಡಿದೆನೆಂಬ ಕಿಚ್ಚು ಸಾಲದೆ. ಈ ವಚನದಲ್ಲಿರುವ ಸಾಲುಗಳು ಕೇಳೋಕೆ ತುಂಬಾ ಸರಳ, ಆದರೆ ಅವುಗಳ ಹಿಂದಿರೋ ನೋವು ಬಹಳ ಆಳವಾಗಿದೆ ಅಂತ ಅನ್ಸುತ್ತೆ. ಎಳ್ಳಿಲ್ಲದ ಗಾಣ ಮತ್ತೆ ಆ ನೀರಿನಲ್ಲಿ ಕರಗಿದ ಉಪ್ಪು, ಇವೆರಡು ಕೇವಲ ವ್ಯರ್ಥ ಶ್ರಮ ಮಾತ್ರನಾ ಅಥವಾ ಒಂದು ರೀತಿ ಭ್ರಮೆ ಇದೆಯಾ? ಇದರಲ್ಲಿ ಏನಂದ್ರೆ, ಆ ಎತ್ತು ತಾನು ಎಣ್ಣೆ ತೆಗಿತಿದ್ದೀನಿ ಅಂದುಕೊಂಡಿರಬಹುದಲ್ವಾ? ಅತ್ಯುತ್ತಮವಾದ ಒಂದು ವಚನ ನೋಡಿ. ಇದು ಕೇವಲ ಫಲ ಇಲ್ಲದ ಕೆಲಸ ಅಲ್ಲ, ಇದು ತಪ್ಪು ತಿಳುವಳಿಕೆಯಿಂದ ಮಾಡಿದ ಕೆಲಸ. ಆ ಎತ್ತು ತನ್ನ ಪೂರ್ತಿ ಶಕ್ತಿನ ಹಾಕಿರುತ್ತೆ, ಆದರೆ ಮೂಲ ಪದಾರ್ಥವೇ ಇಲ್ಲ, ಹಾಗಾಗಿ ಶ್ರಮಕ್ಕೆ ಬೆಲೆನೇ ಇಲ್ಲ. ಹಾಗೇನೆ ಬಸವಣ್ಣನವರು ಹೇಳ್ತಿರೋದು, ಅಹಂಕಾರದಿಂದ ಮಾಡುವ ಯಾವುದೇ ಭಕ್ತಿ ಅಥವಾ ಸತ್ಕಾರ್ಯ ಅದು ಶುರುವಲ್ಲೆಯೇ ತನ್ನ ಮೌಲ್ಯವನ್ನ ಕಳೆದುಕೊಂಡು ಬಿಡುತ್ತೆ ಅಂತ. ಹಾಗಾದರೆ ಈ ವ್ಯರ್ಥ ಶ್ರಮಕ್ಕೆ ಮೂಲ ಕಾರಣ ಅದನ್ನೇ ಬಸವಣ್ಣನವರು ಕೊನೆ ಸಾಲಲ್ಲಿ ಸ್ಪಷ್ಟಪಡಿಸ್ತಾರೆ ನೋಡಿ. ಆನು ಮಾಡಿದನೆಂಬ ಕಿಚ್ಚು ಸಾಲದೆ ಅಂತ. ಕಿಚ್ಚು ಅಂದ್ರೆ ಬೆಂಕಿ. ಸಾಮಾನ್ಯವಾಗಿ ಬೆಂಕಿಗೆ ಶುದ್ಧಿ ಮಾಡುವ ಗುಣ ಇದೆ, ಆದರೆ ಇಲ್ಲಿ ಬಸವಣ್ಣನವರು ಅದನ್ನ ಒಂದು ವಿನಾಶಕ ಶಕ್ತಿಯಾಗಿ ಯಾಕೆ ಬಳಸ್ತಾರೆ? ವಚನದ ತಿರುಳೆ ಇಲ್ಲಿದೆ ನೋಡಿ. ಈ ಕಿಚ್ಚು ನಮ್ಮ ಒಳ್ಳೆಯ ಕೆಲಸಗಳನ್ನ ಶುದ್ಧಿ ಮಾಡಲ್ಲ, ಬದಲಿಗೆ ಸುಟ್ಟು ಹಾಕುತ್ತೆ. ಇದು ಒಂದು ವೈರಸ್ ಇದ್ದ ಹಾಗೆ. ಅಂದ್ರೆ ನಾವು ಎಷ್ಟೇ ಅದ್ಭುತವಾದ ಒಂದು ಸಾಫ್ಟ್ವೇರ್ ಮಾಡಿದ್ರೂ ಕೊನೆಗೆ ಒಂದು ಸಣ್ಣ ವೈರಸ್ ಸೇರಿಕೊಂಡ್ರೆ ಇಡೀ ಕಾರ್ಯಕ್ರಮವೇ ನಿಷ್ಪ್ರಯೋಜಕ ಆಗುತ್ತೆ. ನಿಖರವಾಗಿ ಹಾಗೇನೆ ನಾನು ಮಾಡಿದೆ, ನನ್ನಿಂದಲೇ ಆಯಿತು ಅನ್ನೋ ಅಹಂಕಾರದ ಕಿಚ್ಚು ನಮ್ಮೆಲ್ಲ ಕಾಯಕ ಭಕ್ತಿ ಎಲ್ಲವನ್ನ ಭ್ರಷ್ಟಗೊಳಿಸುತ್ತೆ ಅಂತ ಆಳವಾದ ಒಂದು ವಿಶ್ಲೇಷಣೆ. ಹಾಗಾದ್ರೆ ಇದು ಲಿಂಗಾಯತ ತತ್ವದ ಮೂಲಭೂತ ನಂಬಿಕೆಗಳಿಗೆ ನೇರವಾಗಿ ಸಂಬಂಧಪಟ್ಟಿದ್ದ. ಅಂದ್ರೆ ನಾನು ಅನ್ನೋ ಭಾವನೆ ಆಧ್ಯಾತ್ಮಿಕತೆಗೆ ಹೇಗೆ ಅಡ್ಡಿ ಬರುತ್ತೆ? ಲಿಂಗಾಯತದ ತತ್ವದ ಪ್ರಕಾರ ಶಿವ ಅಂದ್ರೆ ಅದು ನಿರಾಕಾರ, ನಿರ್ಗುಣ ತತ್ವ. ಅದಕ್ಕೆ ಯಾವುದೇ ರೂಪ, ಗುಣ ಅಥವಾ ಅಸ್ತಿತ್ವದ ಹಂಗಿಲ್ಲ. ಆದ್ರೆ ಈ ನಾನು ಅನ್ನೋ ಅಹಂಕಾರ ಇದೆಯಲ್ಲ, ಅದು ಸಗುಣ ಸ್ವರೂಪಿ. ಅಂದ್ರೆ ಅದಕ್ಕೊಂದು ಆಕಾರ, ಒಂದು ಗುರುತು ಇರುತ್ತೆ. ಶರಣರ ಒಂದು ಅಂತಿಮ ಗುರಿ ಏನಂತಂದ್ರೆ ಈ ಸಗುಣ ಸ್ವರೂಪದ ನಾನು ಅನ್ನೋದನ್ನ ಕಳ್ಕೊಂಡು ಆ ನಿರಾಕಾರ ನಿರ್ಗುಣ ತತ್ವದಲ್ಲಿ ಒಂದಾಗೋದು, ಲೀನವಾಗೋದು. ನಾನು ಇರೋವರೆಗೂ ಈ ಐಕ್ಯತೆ ಸಾಧ್ಯನೇ ಇಲ್ಲ. ಅಂದ್ರೆ ನಾವು ಮಾಡುವ ಒಳ್ಳೆಯ ಕೆಲಸಗಳು ನಮ್ಮನ್ನ ಆ ನಿರಾಕಾರ ತತ್ವದ ಕಡೆಗೆ ಕರ್ಕೊಂಡು ಹೋಗುವ ಬದಲು ನಮ್ಮನ್ನ ನಾನು ಅನ್ನೋ ಆಕಾರವನ್ನೇ ಇದು ಗಟ್ಟಿ ಮಾಡಿದ್ರೆ ಆ ಕೆಲಸಗಳೆಲ್ಲ ವ್ಯರ್ಥವಾದಂತೆ. ಇದು ಕೇವಲ ಆಧ್ಯಾತ್ಮಿಕತೆಗೆ ಸೀಮಿತ ಅಲ್ಲ ನೋಡಿ. ನಮ್ಮ ವೃತ್ತಿ ಜೀವನದಲ್ಲೂ ಅಷ್ಟೇ, ಒಂದು ದೊಡ್ಡ ಪ್ರಾಜೆಕ್ಟ್ ಯಶಸ್ವಿ ಆದ್ಮೇಲೆ ಇದು ನನ್ನಿಂದಲೇ ಸಾಧ್ಯವಾಯಿತು ಅನ್ನೋ ಭಾವನೆ ತಂಡದ ಉಳಿದವರ ಸ್ಫೂರ್ತಿಯನ್ನೇ ನಾಶ ಮಾಡುತ್ತೆ. ಖಂಡಿತ ಬಸವಣ್ಣನವರ ತತ್ವ ಕೇವಲ ದೇವರಿಗಲ್ಲ, ಅದು ನಮ್ಮ ದೈನಂದಿಕ ಮಾನವ ಸಂಬಂಧಗಳಿಗೂ ಕೂಡ ಅನ್ವಯಿಸುತ್ತೆ. ಹಾಗಾದ್ರೆ ಈ ವಚನದಿಂದ ನಾವು ಕಲಿಯಬೇಕಾದ ಪ್ರಮುಖವಾದ ಪಾಠ ಏನು ಅಂತ ಅಂದ್ರೆ, ಮಾಡುವ ಕಾಯಕದಲ್ಲಿ ಕೃತಜ್ಞ ಭಾವವನ್ನ, ಆ ಮಾಡುವವನು ನಾನು ಅನ್ನೋ ಭಾವವನ್ನ ಬಿಡೋದು. ನಿಜವಾದ ಭಕ್ತಿ ಅಥವಾ ಕಾಯಕ ಅನ್ನೋದು ಅಹಂಕಾರ ಶೂನ್ಯವಾಗಿರ್ಬೇಕು. ಆನು ಮಾಡಿದೆನೆಂಬ ಕಿಚ್ಚು ನಮ್ಮೆಲ್ಲರ ಪ್ರಗತಿಗೆ ದೊಡ್ಡ ಅಡಚಣೆ. ಈ ಅಹಂಕಾರವನ್ನ ದಾಟುವುದೇ ನಿಜವಾದ ಶರಣರ ಸ್ಥಿತಿ. ಹಾಗಾದ್ರೆ ಈ ವಚನವನ್ನ ನಮ್ಮ ಜೀವನದಲ್ಲಿ ನಾವು ಹೇಗೆ ಅಳವಡಿಸಿಕೊಳ್ಬಹುದು ಅನ್ನೋದಾದ್ರೆ, ಒಂದು ಸಣ್ಣ ಆಲೋಚನೆಯನ್ನ ಮಾಡಬಹುದು. ನಮ್ಮ ದೈನಂದಿಕ ಜೀವನದಲ್ಲಿ ಸಣ್ಣ ಪುಟ್ಟ ಕೆಲಸಗಳಿಂದ ಹಿಡಿದು ದೊಡ್ಡ ಸಾಧನೆಗಳವರೆಗೂ ನಾನು ಮಾಡಿದೆ ಎಂಬ ಭಾವ ಎಷ್ಟು ಬಾರಿ ನಮ್ಮನ್ನು ಆವರಿಸುತ್ತೆ ಅಂತ ಯೋಚಿಸಬೇಕಾಗಿರ್ತಕ್ಕಂತಹ ಒಂದು ವಿಷಯ. ಈ ಬಸವಣ್ಣನವರ ಈ ಕಿಚ್ಚಿನ ಎಚ್ಚರಿಕೆ ನಮ್ಮನ್ನು ಸರಿದಾರಿಯಲ್ಲಿ ನಡೆಸಲಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಮುಗಿಸಿದ್ದೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಂದು ಅರ್ಥಪೂರ್ಣವಾಗಿರುವಂತಹ ವಚನ ಮತ್ತು ಭಾವಾರ್ಥದೊಂದಿಗೆ ಬರುವೆ. ಎಲ್ಲರಿಗೂ ಶರಣಾರ್ಥಿಗಳು.